ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 40ನೇ ಅಧ್ಯಾಯ 31ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಾವೇನು ಮಾಡಬೇಕು? ನಮ್ಮ ಕರ್ತನನ್ನು ನಾವು ಇವತ್ತೇನು ಮಾಡಬೇಕು? ನಿರೀಕ್ಷಿಸಬೇಕು. ಆತನ ಮೇಲೆ ನಾವು ಇವತ್ತೇನು ಮಾಡಬೇಕು? ನಿರೀಕ್ಷೆಯನ್ನು ಇಡಬೇಕು, ಅಂದರೆ ನಂಬಿಕೆಯನ್ನು ಇಡಬೇಕು. ಪ್ರೀತಿಯುಳ್ಳ ದೇವಜನರೇ, ನಾವು ನಡೆದು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗಗಳಲ್ಲಿ ಎಷ್ಟೋ ವಿಧವಾದ ಒಂದು ಬಲಹೀನತೆ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಅದೇನು ಮಾಡಿರುತ್ತೆ? ಹೋರಾಡಿಕೊಂಡಿರುತ್ತೆ. ಆ ಬಲಹೀನತೆಯ ಸಮಯದಲ್ಲಿ ನಾವು ಪ್ರಾರ್ಥಿಸಬೇಕು. ಸ್ವಾಮಿ, ನಾನು ಏನನ್ನೇ ನಿರೀಕ್ಷಿಸ್ತಾ ಇದ್ದೀನಿ ದೇವರೇ, ಕರ್ತನೆ ನೀನು ನನಗೆ ಸಹಾಯವನ್ನು ಮಾಡು, ನಿನ್ನ ಬಲವನ್ನು ನನಗೆ ಕೊಡು ದೇವರೇ, ನಿನ್ನ ಪವಿತ್ರಾತ್ಮನ ಬಲವನ್ನು ಕೊಡು ದೇವರೆಂದು ಪ್ರಾರ್ಥಿಸುವಾಗ ಕರ್ತನ ಆತ್ಮನು ನಮ್ಮ ಮೇಲೆ ಹೇರಳವಾಗಿ ತನ್ನ ಬಲವನ್ನು ನಮ್ಮ ಮೇಲೆ ಆತನೇನು ಮಾಡುವವನಾಗಿದ್ದಾನೆ? ಸುರಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯಾವಾಗ ಕರ್ತನ ಬಲವು ನಮ್ಮ ಮೇಲೆ ಹೇರಳವಾಗಿ ತಿಳಿದು ಬರುವಂಥದ್ದಾಗಿದೆಯೋ ಆಗ ನಾವು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನಾವಿವತ್ತು ನಮ್ಮ ಜೀವಿತಗಳಲ್ಲಿ ಕರ್ತನನ್ನು ನಿರೀಕ್ಷಿಸಬೇಕು, ಕರ್ತನ ಹಸ್ತದಲ್ಲಿ ನಡೆದು ಹೋಗಬೇಕು. ನಾವು ಇವತ್ತು ಯಾವಾಗ ದೇವರ ಬಲವನ್ನು ಬಿಟ್ಟು ನಾವು ಹೊರಗಡೆ ಹೋಗುತ್ತೇವೋ ಆಗ ಬಳಲಿ ಹೋಗುತ್ತೇವೆ, ಸೊರಗಿ ಹೋಗುತ್ತೇವೆ. ಆದುದರಿಂದ ಕರ್ತನ ಬಲದಲ್ಲಿ ನಾವು ನಡೆದು ಹೋಗುವಾಗ ಒಂದು ಹೊಸ ಜಯವನ್ನು ನಾವು ನೋಡುತ್ತೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ, ಕರ್ತನಿಗೆ ಸ್ತೋತ್ರ. ಸ್ವಾಮಿಯ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನು ಕ್ರಿಯೆಯನ್ನು ಮಾಡಿ ಹೊಸ ಬಲವನ್ನು ಅನುಗ್ರಹಿಸು ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾಗಿದ್ದೇವೆ, ಆಮೆನ್.